ನಮಸ್ಕಾರ, ನಾನ್ ನಿಮ್ಮ ಅಮರ್ನಾಥ್ ಗುರೂಜಿ. ವಶೀಕರಣ ಮಾಡಿಸಿದ್ರೆ ನಮ್ಮ ಪ್ರೀತಿ ಹಿಂತಿರುಗಿ ಬರುತ್ತಾ ಅಂತ ಒಂದು ಕಮೆಂಟು. ಅದೇ ಕಮೆಂಟ್ ಅಲ್ಲಿ ಬಲವಾಗಿ ಅಂದ್ರೆ ಫೋರ್ಸ್ಫುಲ್ ಆಗಿ ಈ ವಶೀಕರಣ ಅನ್ನೋದು ನಮ್ ಕಡೆಗೆ ಮಾಡಿಸ್ಕೊಂಡು ಆ ಒಂದು ಪ್ರೀತಿನ ನಾವು ಪಡೆಯೋದು, ಇದು ಎಷ್ಟು ಮಟ್ಟಿಗೆ ನ್ಯಾಯ, ಮಾಡ್ಬೋದಾ ಮಾಡಬಾರ್ದ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರ ನೀಡೋದಾದ್ರೆ ನೋಡಿ, ಖಂಡಿತ ವಶೀಕರಣ ಸರಿಯಾದ ರೀತಿಯಿಂದ ಮಾಡ್ಕೊಳ್ಳೋದಾದ್ರೆ ಖಂಡಿತ ಅದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಸರಿಯಾದ ಮನುಷ್ಯನ ಹತ್ರ ಹೋಗಿ, ಸರಿಯಾದ ತಾಂತ್ರಿಕರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ವಶೀಕರಣ ಸಕ್ಸಸ್ ಆಗತ್ತೆ. ಸರಿಯಾದ ರೀತಿಯಿಂದ ದೈವದಿಂದ ವಶೀಕರಣ ಮಾಡಿಸ್ಕೊಂಡು. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ನೀಡೋದಾದ್ರೆ ನೋಡಿ, ಖಂಡಿತ ಬಲವಂತವಾಗಿ ಯಾರನ್ನು ವಶ ಮಾಡ್ಕೊಳ್ಳೋದು ತಪ್ಪು. ಯಾಕೆಂದ್ರೆ ಇಲ್ಲಿ ಅವರು ಸಂಪೂರ್ಣ ಹೃದಯದಿಂದ ನಿಮ್ಮ ಹತ್ರ ಬರ್ದಿರಾ, ನೀವ್ ಯಾಕೆ ಅಷ್ಟೊಂದು ಫೋರ್ಸ್ ಮಾಡಿ ಮಾಡ್ಕೋಬೇಕು. ಆದ್ರೆ ಕೆಲವು ಸರಿ ಇದು ಸರಿ ಅಂತ ಹೇಳ್ಬೇಕಾಗತ್ತೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ. ಯಾಕೆ ಅಂದ್ರೆ ನೋಡಿ, ನಿಮ್ಮ ತನು ಮನ ಧನ ಎಲ್ಲ ಕೊಟ್ಟು ನೀವು ಬಹಳಷ್ಟು ಸೋತೋಗಿರ್ತೀರಾ ಅಥವಾ ಬಹಳಷ್ಟು ನಷ್ಟ ಹೊಂದಿದ್ರೆ ಖಂಡಿತ ಆ ಒಂದು ವಶೀಕರಣ ನೀವು ಮಾಡಿಸ್ಕೊಳ್ಳೋದು, ಫೋರ್ಸ್ಫುಲ್ ಆಗಿ ಅವ್ರನ್ನ ನಿಮ್ ಕಡೆ ಕರ್ಕೊಳ್ಳೋದು ತಪ್ಪೇನಲ್ಲ. ಇನ್ನು ಕೆಲವು ಸಲ ದುಷ್ಟ ಜನರಿಂದ ಅಥವಾ ದುಷ್ಟ ಜನರ ಹೇಳಿಕೆಯಿಂದ ನಿಮ್ಮನ್ನೇನಾದ್ರೂ ಅವ್ರು ಬಿಟ್ಟಿದ್ರೆ ಖಂಡಿತ ಅವರು ತಪ್ಪು ಮಾಡ್ತಿದ್ದಾರೆ, ನೀವು ಪ್ರೀತಿಸಿದಂತವ್ರು ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಆವಾಗ ಕೂಡ ನಿಮ್ಮ ಒಂದು ಪ್ರೀತಿನ ಹಿಂಪಡೆಯೋದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ ಅನ್ನೋದು ನೀವು ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ನಮ್ ಕಡೆ ಮಾಡಿಸ್ಕೊಳ್ಳಂಗಿದ್ರೆ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿ ಮಾಡಿಸ್ಕೊಳ್ಳಿ. ಖಂಡಿತ 100ಕ್ಕೆ 100 ನಿಮ್ಮ ಒಂದು ವಶೀಕರಣ ಆಗತ್ತೆ. ಸರಿಯಾದ ರೀತಿಯಿಂದ ಮಾಡಿಸ್ಕೊಳ್ಳಿ. ಒಳ್ಳೆದಾಗ್ತದೆ. ನಮಸ್ಕಾರ.